ನಮಸ್ತೆ ಸ್ನೇಹಿತರೆ, ಇವತ್ತು ನಮ್ಮನೇಲಿ ಸಂಡೇ ಸ್ಪೆಷಲ್ ಏನೇನು ಮಾಡ್ತಿದ್ದೀವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಲಾಸ್ಟ್ ವೀಕೆಲ್ಲ ನಮ್ಮ ಮನೆಯಲ್ಲಿ ಮಾಡಿರಲಿಲ್ಲ ನಾನ್ ವೆಜ್ಜು, ಮಾಲೆ ಹಾಕಿದ್ದೆ ಎಲ್ಲ ಅದೇ ಆಗೋಯಿತು ಪೂಜೆಗಳು ಅಂತೇಳಿ. ಈ ವೀಕು ಬೆಳಗ್ಗೆನೇ ಮಾಡಿಬಿಟ್ಟಿದ್ರು ನಮ್ಮಮ್ಮ. ನಮಗೆ ಅಮ್ಮ ಕೇಳಿದರು ಏನು ಬಿರಿಯಾನಿ ಮಾಡಲಾ ಅಂತೇಳಿ. ಯಾವಾಗಲೂ ಬಿರಿಯಾನಿ ತಿಂದು ಬೇಜಾರಾಗಿದೆ ಅಂತೇಳಿ ಗೀ ರೈಸ್ ಮಾಡಿ ಚಿಕನ್ ಸಾಂಬಾರು ಮಾಡೋದು. ಅದರಲ್ಲೂ ನಮ್ಮಮ್ಮ ಬೇಗ ಬೇಗ ಅಡುಗೆ ಮಾಡ್ತಾರೆ, ಇನ್ನೊಂದು ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಆ ಸ್ಮೆಲ್ಗೆನೇ ಒಂದು ತುತ್ತು ತಿನ್ನೋರು ಎರಡು ತುತ್ತು ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ನಮ್ಮನೇಲಂತೂ ಸಂಡೇ ಟೈಮ್ ನಾನ್ ವೆಜ್ ಇರಲೇಬೇಕು. ಅದರಲ್ಲೂ ಬೆಳಗ್ಗೆ ಟಿಫನ್ಗೆ ಮಾಡಿಬಿಡ್ತಾರೆ. ಇನ್ನು ರಾತ್ರಿಗೆ ಏನಾದರೂ ಮಟನ್ ಏನಾದರೂ ತೊಗೊಂಬಂದಿರ್ತಾರೆ, ಸ್ವಲ್ಪ ಮಟನ್ ಸಾಂಬಾರು ಏನಾದರೂ ಮಾಡಿ ಒಂದು ಸ್ವಲ್ಪ ರಸ ಮಾಡ್ಕೋತೀವಿ. ಯಾಕಂದರೆ ಬೆಳಗ್ಗೆಯಿಂದ ನಾನ್ ವೆಜ್ ತಿಂದಿರ್ತೀವಿ, ಜೀರ್ಣ ಆಗಲ್ಲ ಅನ್ನೋ ಒಂದು ರೀಸನ್ಗೆ ನೈಟ್ ಹೊತ್ತಂತೂ ರಸ ಮಾಡೇ ಮಾಡ್ತೀವಿ. ನಾನಂತೂ 4 ಸಂಡೆಯಿಂದ ತುಂಬ ಬ್ಯುಸಿ ಇದ್ದೆ. ನಾನು ಸಂಡೇ ಟೈಮ್ ಮನೆಯಲ್ಲೇ ಇರಲಿಲ್ಲ. ಇವತ್ತೇ ಬೆಳಗ್ಗೆ ತಿಂಡಿಗೇನೇ ನಾನು ನಾನ್ ವೆಜ್ ತಿಂತಿರೋದು. ಇವತ್ತೇ ಆಗಲೇ 1 ಮಂತ್ ಆಗಿತ್ತು. ಏನಾದರೂ ಒಂದು ಪ್ಲ್ಯಾನ್ ಇದ್ದೇ ಇರುತ್ತೆ ಹೊರಗಡೆ ಹೋಗೋ ಅಂಥದ್ದು. ಈ ವೀಕು ನಾನು ಇವತ್ತು ಎಲ್ಲೂ ಹೋಗಬಾರ್ದು, ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾನು ಏನೂ ಪ್ಲ್ಯಾನ್ ಮಾಡಲಿಲ್ಲ ಈ ವೀಕು. ನಮ್ಮಮ್ಮಗೆ ನಾವೆಲ್ಲರೂ ಮನೇಲಿದ್ದು ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ರೆ ಅವ್ರಿಗೂ ಒಂಥರ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಅವ್ರು ಮಾಡಿದ ತಕ್ಷಣ ತಿನ್ನಬೇಕು, ಒಬ್ಬೊಬ್ಬರು ಒಂದೊಂದು. ನಮ್ಮಮ್ಮಗೆ ಮೊದಲಿಂದ ಒಂದು ಅಭ್ಯಾಸ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಂದರೆ ನಮ್ಮಮ್ಮಂಗೆ ಇಷ್ಟ. ಬಟ್ ನಮ್ಮಮ್ಮ ನಾನ್ ವೆಜ್ ತಿನ್ನಲ್ಲ. ಫಸ್ಟು ನಾನ್ ವೆಜ್ ತಿಂತಾಯಿದ್ರು, ಏನೋ ಹಿಂಗೆ ಮಂತ್ರಾಲಯಗೆ ಅರ್ಕೆ ಕಟ್ಕೊಂಡು ನಾನ್ ವೆಜ್ ತಿನ್ನೋದು ಬಿಟ್ಬಿಟ್ಟಿದ್ದಾರೆ. ಅವ್ರು ನಮಗೆಲ್ಲ ಮಾಡಿಕೊಡ್ತಾರೆ, ಅದೆಲ್ಲ ಏನು ತೊಂದರೆ ಇಲ್ಲ. ಈಗ ನಾನ್ ವೆಜ್ ಮುಟ್ಟಲ್ಲ ಅಂತೆಲ್ಲ ಕೆಲವೊಬ್ಬೊಬ್ಬರು ಹೇಳ್ತಾರಲ್ಲ, ಆ ಥರ ಎಲ್ಲ ಏನಿಲ್ಲ. ನಮ್ಗೆ ಏನು ಬೇಕಾದರೂ ನಾನ್ ವೆಜ್ಜಲ್ಲಿ ಅವ್ರು ಮಾಡಿಕೊಡ್ತಾರೆ. ನನಗೆ ಔಟ್ಸೈಡು ಫುಡ್ಗಿಂತ ನಮ್ಮಮ್ಮ ಮಾಡೋ ನಾನ್ ವೆಜ್ ನಂಗೆ ಭಾಳ ಇಷ್ಟ. ಅವರು ತುಂಬ ನೀಟಾಗಿ ಮತ್ತು ಟೇಸ್ಟಿಯಾಗಿ ಮಾಡ್ತಾರೆ. ಫೈನಲಿ ಗೀ ರೈಸು ಚಿಕನ್ ಸಾಂಬಾರು ರೆಡಿ ಆಯಿತು. ನನಗೂ ಹೊಟ್ಟೆ ಹಶ್ವಾಗ್ತಾಯಿತ್ತು, ಯಾಕಂದರೆ ಮನೇಲಿ ಇದ್ಬಿಟ್ರೆ ನನಗೆ ಹೊಟ್ಟೆ ಹಶ್ವಾಗ್ಬಿಡುತ್ತೆ. ಅಜ್ಜಿ ನನಗೆ ಗೀ ರೈಸ್ ಬೇಕು, ನಾನು ಚಿಕನ್ ಎಲ್ಲ ತಿಂತೀನಿ. ಸ್ವಲ್ಪ ಹಾಕು, ಜಾಸ್ತಿ ಬೇಡ. ಸಾಕು 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 ಸಾಕು. ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟಿಫನ್ ಮಾಡಿದ್ವಿ. ಇವತ್ತು ನಮ್ಮ ಮನೆ ಕೆಲಸದ ಆಂಟಿ 1 ವೀಕಿಂದ ಬರ್ತಾ ಇಲ್ಲ. ನನಗಂತೂ ತುಂಬ ಕೆಲಸ ಇತ್ತು. ಆ್ಯಕ್ಚುಲಿ ನಾನು ಅದಕ್ಕೆ ಪ್ಲ್ಯಾನ್ ಮಾಡಿ ಎಲ್ಲೂ ಹೋಗಿಲ್ಲ. ಯಾಕಂದರೆ 1 ವಾರದಿಂದ ನಮ್ಮಮ್ಮನೇ ಎಲ್ಲ ಮನೆ ಕೆಲಸ ಮಾಡ್ಕೋತಾಯಿದ್ರು. ಮನೆಯಲ್ಲಿ ತುಂಬ ಕೆಲಸ ಇದೆ, ಇವತ್ತೆಲ್ಲೂ ಹೋಗೋದು ಬೇಡ, ನಮ್ಮಮ್ಮಗೆ ಹೆಲ್ಪ್ ಮಾಡೋಣ ಅನ್ನೋ ಒಂದು ರೀಸನ್ಗೆ ನಾನು ಎಲ್ಲೂ ಹೋಗೋ ಪ್ಲ್ಯಾನ್ ಮಾಡಲಿಲ್ಲ. ತಿಂಡಿ ಎಲ್ಲ ಮುಗಿದ್ಮೇಲೆ ನನಗೆ ಎಷ್ಟು ಕೆಲಸ ಇದೆ, ಏನೇನು ಕೆಲಸ ಮಾಡಿದ್ದೀನಿ ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು.